ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಇವತ್ತು SSLC ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಪ್ರೋಸ್ 4 ಯಾವುದಂದರೆ ಡಾಕ್ಟರ್ BR ಅಂಬೇಡ್ಕರ್ ಎನ್ನುವ ಪ್ರೋಸ್ನ ಬಗ್ಗೆ ನಾವು ಇವತ್ತು ಏನು ಮಾಡೋಣ, ಅಧ್ಯಯನ ಮಾಡೋಣ. ಇದು ಒಬ್ಬ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಬರ್ತಕ್ಕಂಥ ಒಂದು ಅಧ್ಯಾಯವಾಗಿದೆ. ಇದರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ ಅಂದರೆ 2 ಮಾರ್ಕ್ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿವೆ, ಮತ್ತು 2 ಮಾರ್ಕ್ ಕ್ವಶನ್ಗಳನ್ನು ಬಿಟ್ಟು ಯಾವುದೇ ರೀತಿ ಕ್ವಶನ್ಗಳು ಇದರಲ್ಲಿ ಬರಲ್ಲ. 2 ಮಾರ್ಕ್ ಮತ್ತು 1 ಮಾರ್ಕ್ ಕ್ವಶನ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು 2 ಮಾರ್ಕ್ ಕ್ವಶನ್ಗಳು ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ನಾವು 2 ಮಾರ್ಕ್ ಕ್ವಶನ್ಗಳನ್ನು ಜಾಸ್ತಿ ಫೋಕಸ್ ಮಾಡೋಣ ಅಂತ ಹೇಳ್ತಾ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು 2 ಮಾರ್ಕ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. 2-2, 3-3 ಕ್ವಶನ್ಗಳಿಗೆ ಒಂದೇ ಉತ್ತರವನ್ನು ನೋಡೋಕ್ಕೆ ಹೇಳೋಕ್ಕೆ ನಾವು ಪ್ರಯತ್ನ ಮಾಡೋಣ. ಅದರಿಂದ ನಿಮ್ಮ ಸಮಯ ಕೂಡ ವ್ಯರ್ಥ ಆಗಲ್ಲ, ಮತ್ತು ನಿಮಗೆ ಈಸಿಯಾಗಿ ಬರೆಯೋಕ್ಕೆ ಕೂಡ ಪಾಸಿಬಲ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಬರ್ತಕ್ಕಂಥ ಫಸ್ಟ್ ಕ್ವಶನ್ಸ್ ಯಾವ್ಯಾವ ಅಂದರೆ, ಹೌ ಟು ಸೇ ದ ಡಾಕ್ಟರ್ BR ಅಂಬೇಡ್ಕರ್ ಗ್ರೇಟ್ ಥರ್ಸ್ಟ್ ಆಫ್ ನಾಲೆಜ್, ಆರ್ ಅಂಬೇಡ್ಕರ್ ಹೂ ವಾಸ್ ವೇರಿಯಸ್ ರೀಡರ್ ಜಸ್ಟಿಫೈ ಅಂತ ಕೇಳ್ತಾರೆ. ಅಥವಾ ಹೌ ಡು ಯು ಸೇ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಲವ್ ಫಾರ್ ಅ ಬುಕ್ಸ್ ಅಂತ ಇಲ್ಲಿ 3 ಕ್ವಶನ್ ಕೇಳ್ತಾರೆ. 3 ಕ್ವಶನ್ಗಳು ಯಾವ್ಯಾವ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ನಾಲೆಜ್ನ ಹಸಿವನ್ನು ಹೊಂದಿರ್ತಾರೆ ಯಾಕೆ ಅಂತ ಕೇಳ್ತಾರೆ. ಇಲ್ಲಾಂದರೆ ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಗ್ರೇಟ್ ರೀಡರ್ ಅಂತ ಕೇಳ್ತಾರೆ, ಜಸ್ಟಿಫೈ ಯಾಕೆ ಅಂತ ಕೇಳ್ತಾರೆ. ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರು ಬುಕ್ಸ್ನ ಜೊತೆಗೆ ಜಾಸ್ತಿ ಪ್ರೀತಿಯನ್ನು ಹೊಂದಿರ್ತಾರೆ ಯಾಕೆ ಅನ್ನೋದನ್ನು ಕ್ವಶನನ್ನು ಕೇಳಿದ್ದಾರೆ. ಇದಕ್ಕೆ ಒಂದೇ ಆನ್ಸರಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದರ ಉತ್ತರ ಏನಂದರೆ, ಅಂಬೇಡ್ಕರ್ ವಾಸ್ ವೆರಿ ಬಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ದ ಚೈಲ್ಡ್ಹುಡ್. ಅಂದರೆ ಚಿಕ್ಕ ವಯಸ್ಸಿಂದ ಅಂಬೇಡ್ಕರ್ ಅವ್ರಿಗೆ ಏನಾಗಿರುತ್ತೆ ಅಂದರೆ, ಒಂದು ಬುಕ್ಕನ್ನು ಓದುವಂಥ ಹವ್ಯಾಸ ಜಾಸ್ತಿ ಇರುತ್ತೆ. ಥ್ರೂ ಔಟ್ ಹಿಸ್ ಲೈಫ್, ಅವರು ಅವರ ಲೈಫ್ ಪೂರ್ತಿ ಹಿ ರೀಡ್ ಅ ಬುಕ್ಸ್. ಏನು ಮಾಡ್ತಾರೆ, ಅವ್ರ ಲೈಫ್ ಪೂರ್ತಿ ಬರೀ ಬುಕ್ಸನ್ನು ಓದೋದೇ ಆಗಿರುತ್ತೆ ಅವ್ರದ್ದು ಲೈಫು. ವೇರೆವರ್ ಹಿ ವೆಂಟ್ ಹಿ ಬಾಟ್ ಬುಕ್ಸ್. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಬುಕ್ಸ್ಗಳನ್ನು ಖರೀದಿ ಮಾಡ್ಕೊತಿರ್ತಾರೆ. ಹಿ ಹ್ಯಾಡ್ ಆ್ಯನ್ ಇನ್ಸೇಷಿಯೇಬಲ್ ಥರ್ಸ್ಟ್ ಆಫ್ ಬುಕ್ಸ್. ಅವ್ರಿಗೆ ನೀಗಲಾಗರಂಥ ಏನಾಗಿರುತ್ತೆ, ಒಂದು ಬುಕ್ಸ್ನ ಮೇಲೆ ಹಸಿವು ಬಾಯಾರಿಕೆ ಇರುತ್ತೆ ಅನ್ನೋದು ಇದರ ಅರ್ಥ ಆಗಿದೆ. ಹಿ ಬಾಟ್ 2000 ಬುಕ್ಸ್ ಫ್ರಮ್ ನ್ಯೂಯಾರ್ಕ್ ಆ್ಯಂಡ್ 32 ಬಾಕ್ಸಸ್ ಆಫ್ ದ ಬುಕ್ಸ್ ಫ್ರಮ್ ಲಂಡನ್. ಅವ್ರು ಏನು ಮಾಡಿರ್ತಾರೆ ಅಂದರೆ, 2000 ಬುಕ್ಗಳನ್ನು ನ್ಯೂಯಾರ್ಕ್ಗೆ ಹೋದಲ್ಲಿ ಖರೀದಿ ಮಾಡಿರ್ತಾರೆ, ಮತ್ತು 32 ಬಾಕ್ಸಸ್ ತುಂಬೋ ಗಂಟ ಬುಕ್ಸ್ಗಳನ್ನು ಲಂಡನ್ನಿಂದ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ. ದಿಸ್ ಶೋಸ್ ದ್ಯಾಟ್ ಹಿ ವಾಸ್ ಅ ವೇರಿಯಸ್ ರೀಡರ್. ಇದು ಏನನ್ನು ತೋರಿಸುತ್ತೆ ಅಂದರೆ, ಅವರೊಬ್ಬರು ವೇರಿಯಸ್ ರೀಡರ್ ಅನ್ನೋದನ್ನು ತೋರಿಸುತ್ತೆ ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು 2ನೇ ಕ್ವಶನನ್ನು ನೋಡ್ಕೊಂಡು ಹೋಗೋಣ. ವಾಟ್ ವಾಸ್ ದ ಅಮೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ದ್ಯಾಟ್ ಇನ್ಫ್ಲೂಯೆನ್ಸ್ಡ್ ಅಂಬೇಡ್ಕರ್. ಯಾವ ಅಮೆಂಡ್ಮೆಂಟು US ಕಾನ್ಸ್ಟಿಟ್ಯೂಷನ್ ಮಾಡಿದ್ದು ಅಂಬೇಡ್ಕರ್ ಅವರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕ್ವಶನ್ ಆಗಿದೆ. ಅಥವಾ ವಾಟ್ ಇಂಪ್ಯಾಕ್ಟ್ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ US ಕಾನ್ಸ್ಟಿಟ್ಯೂಷನ್ ಹ್ಯಾಡ್ ಆನ್ ದ ಅಂಬೇಡ್ಕರ್. 14ನೇ ಅಮೆಂಡ್ಮೆಂಟ್ ಆಫ್ US ಕಾನ್ಸ್ಟಿಟ್ಯೂಷನ್ ಅಂದರೆ 14ನೇ ಅಮೆಂಡ್ಮೆಂಟ್ US ಕಾನ್ಸ್ಟಿಟ್ಯೂಷನ್ ಮಾಡಿದ್ದು ಯಾವ ರೀತಿ ಅಂಬೇಡ್ಕರ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಇದು ಕ್ವಶನ್ ಅರ್ಥ ಆಗಿದೆ. ಹೌ ಡಿಡ್ ದ ಇಕ್ವಾಲಿಟಿ ಆಫ್ ಬ್ಲ್ಯಾಕ್ ಅಮೇರಿಕನ್ಸ್ ಇನ್ USA ಚೇಂಜ್ಡ್ ದ ವಿಷನ್ ಆಫ್ ಅಂಬೇಡ್ಕರ್. ಇಕ್ವಾಲಿಟಿ ಆಫ್ ಬ್ಲ್ಯಾಕ್ ಅಮೇರಿಕನ್ಸ್ ಅಂದರೆ ಸಮಾನತೆ, ಬ್ಲ್ಯಾಕ್ ಅಮೇರಿಕನ್ಸ್ಗೆ ಸಮಾನತೆ USA ಸಿಕ್ಕಿದ್ದು ಒಂದು ದಾರಿಯಾಗಿ ಅಂಬೇಡ್ಕರ್ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ ಹೇಗೆ ಅಂತ ಇಲ್ಲಿ ಕೇಳ್ತಾರೆ. ಇದರ ಉತ್ತರ ಏನಂದರೆ, ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA. 14ನೇ ತಿದ್ದುಪಡಿ ಯಾವುದರಿಂದ ಆಗಿದ್ದು ಅಂದರೆ, ಅಮೇರಿಕಾ USA ಕಾನ್ಸ್ಟಿಟ್ಯೂಷನ್ನಲ್ಲಿ ಆಗಿದ್ದು. ಗೇವ್ ದ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಏನು ಮಾಡ್ತಂದರೆ, ಅದು ಬ್ಲ್ಯಾಕ್ ಅಮೇರಿಕನ್ಸ್ ಅಂದರೆ ಕಪ್ಪು ಬಣ್ಣ ಹೊಂದಿರತಕ್ಕಂಥ ಅಮೇರಿಕನ್ಸ್ಗೆ ಏನು ಕೊಡುತ್ತೆ ಅಂದರೆ, ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತೆ. ಇನ್ಫ್ಲುಯೆನ್ಸ್ ದ ಅಂಬೇಡ್ಕರ್. ಇದು ಏನು ಮಾಡುತ್ತೆ ಅಂದರೆ, ಅಂಬೇಡ್ಕರ್ ಅವರಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈ ಸೋ ಆಟ್ ಒನ್ಸ್ ಪ್ಯಾರಲಲ್ ಆಫ್ ದ
ಸಿಚುವೇಶನ್ ಫಾರ್ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಅವ್ರು ಏನು ಮಾಡಿರ್ತಾರೆ ಅಂದರೆ ಇದೇ ರೀತಿ ಇರತಕ್ಕಂಥ ಸಿಚುವೇಶನ್ನು ಎಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ಪರಿಶಿಷ್ಟ ಜಾತಿ ಮತ್ತು ದಲಿತ ಜಾತಿಯವರು ಇಂಡಿಯಾದಲ್ಲಿ ನೋಡ್ತಿರೋದನ್ನು ಅವರು ನೆನಪು ಮಾಡ್ಕೊತಾರೆ. ಇನ್ನು ಮೂರನೇ ಕ್ವಶನ್ ಅಂದರೆ ವಿಚ್ ಮೆಥಡ್ ಡಿಡ್ ದ ಕನ್ಸಿಡರ್ ಆ್ಯಸ್ ದ ಗ್ರಾಮರ್ ಆಫ್ ಅನಾರ್ಕಿ. ಅಂಬೇಡ್ಕರ್ ಕನ್ಸಿಡರ್ ಗ್ರಾಮರ್ ಆಫ್ ಅನಾರ್ಕಿ ಅಂದರೆ ಗ್ರಾಮರ್ ಆಫ್ ಅನಾರ್ಕಿಯನ್ನು ಯಾವ ಮೆಥಡ್ಗಳನ್ನು ಗ್ರಾಮರ್ ಆಫ್ ಅನಾರ್ಕಿ ಅಂತ ಅಂಬೇಡ್ಕರ್ ಅವರು ಕರೆದಿದ್ದಾರೆ ಅನ್ನೋದು ಕ್ವಶನ್ ಆಗಿದೆ. ಅಥವಾ ವಾಟ್ ಡಿಡ್ ಕಾನ್ಸಿಕ್ವೆನ್ಸಸ್ ಆಫ್ ದ ರೈಟ್ ಟು ರೆಬೆಲಿಯನ್ ಅಗೇನ್ಸ್ಟ್ ದ ಗೋರ್ಮೆಂಟ್ ಇನ್ ಡೆಮೋಕ್ರಸಿ ಅನ್ನೋ ಕ್ವಶನು. ನೆಕ್ಸ್ಟ್ ವಾಟ್ ಈಸ್ ದ ಗ್ರಾಮರ್ ಆಫ್ ಅನಾರ್ಕಿ ಅಕಾರ್ಡಿಂಗ್ ಟು ದ ಅಂಬೇಡ್ಕರ್. ಅಂಬೇಡ್ಕರ್ ಅವ್ರ ಪ್ರಕಾರ ಗ್ರಾಮರ್ ಆಫ್ ಅನಾರ್ಕಿ ಅಂದರೆ ಏನು? ಡಾಕ್ಟರ್ ಅಂಬೇಡ್ಕರ್ ಕನ್ಸಿಡರ್ಸ್ ಪಬ್ಲಿಕ್ agitation in free India as unconstitutional. Why? ಅಂಬೇಡ್ಕರ್ ಅವರು ಪಬ್ಲಿಕ್ ಇಲ್ಲಿ ಇರ್ತಕ್ಕಂಥ ಅಜಿಟೇಷನ್ ಇನ್ ಫ್ರೀ ಇಂಡಿಯಾ ಅಂದರೆ ಸ್ವಸ್ಥ ಭಾರತದಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂದರೆ ಏನೋ ಸಂವಿಧಾನ ಇಲ್ದಿರೋ ಥರ ಅಂತ ಕೇಳ್ತಾರೆ. ಯಾಕೆ ಅಂದರೆ ಅನ್ನೋ ಕ್ವಶನ್ ಆಗಿದೆ. ವೈ ಡಿಡ್ ಅಂಬೇಡ್ಕರ್ ಸ್ಟ್ರೆಸ್ ಟು ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಟು ಅಚೀವ್ ದ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಯಾಕೆ ಅಂಬೇಡ್ಕರ್ ಅವರು ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅಂದರೆ ಸಂವಿಧಾನದ ಮೆಥಡ್ಗಳನ್ನು ಅಚೀವ್ ಮಾಡಬೇಕಂತಂದರೆ ಸೋಷಿಯಲ್ ಆಬ್ಜೆಕ್ಟಿವ್ಸು ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದರ ಆನ್ಸರನ್ನು ನೋಡ್ಕೊಂಡು ಹೋಗೋಣ. ಅಂಬೇಡ್ಕರ್ ಕನ್ಸಿಡರ್ ದ ಮೆಥಡ್ಸ್ ಆಫ್ ಸಿವಿಲ್ ಒಬಿಯನ್ಸಸ್, ನಾನ್ ಕೋಆಪರೇಷನ್, ಸತ್ಯಾಗ್ರಹ ಇನ್ ಫ್ರೀ ಇಂಡಿಯಾ ದ ಗ್ರಾಮರ್ ಆಫ್ ಅನಾರ್ಕಿ. ಏನಂತ ಅಂಬೇಡ್ಕರ್ ಅವರು ಏನಂತ ಕನ್ಸಿಡರ್ ಮಾಡ್ಕೊಂಡಿರ್ತಾರೆ ಅಂದರೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥ ಇಂಡಿಯಾದಲ್ಲಿ ಏನು ಸಿವಿಲ್ ಒಬಿಯನ್ಸಸ್ ಅಂದರೆ ಜನರ ಜಗಳಾಟ, ನಾನ್ ಕೋಆಪರೇಷನ್ಸ್ ಅಂದರೆ ಏನು ಪ್ರತಿಭಟನೆಗಳು, ಆ್ಯಂಡ್ ಸತ್ಯಾಗ್ರಹಗಳು ಏನಾಗಿರ್ತವೆ ಅಂದರೆ ಇನ್ನು ಏನೋ ಸ್ವತಂತ್ರ ಸಿಕ್ಕಿರ್ತಕ್ಕಂಥ ಭಾರತದಲ್ಲಿ ಗ್ರಾಮರ್ ಆಫ್ ಅನಾರ್ಕಿ ಅಂತ ಅನ್ಸ್ಕೊಂಡಿವೆ. ದ ಕಾನ್ಸಿಕ್ವೆನ್ಸ್ ಆಫ್ ರೈಟ್ ಟು ರೆಬೆಲಿಯನ್ ಅಗೇನ್ಸ್ಟ್ ದ ಗೋರ್ಮೆಂಟ್ ಇನ್ ಡೆಮೋಕ್ರಸಿ ಇನ್ ದ ಲಾಸ್ ಆಫ್ ಲೀವ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ. ಇದು ಏನು ಈ ರೆಬೆಲಿಯನ್ ಈ ಪ್ರತಿಭಟನೆಗಳು ಮತ್ತು ಇವು ಏನು ಗ್ರಾಮರ್ ಆಫ್ ಅನಾರ್ಕಿಗಳು ಬರ್ತಾವಲ್ಲ ಇವೆಲ್ಲ ಗೋರ್ಮೆಂಟ್ ಆಫ್ ಅಗೇನ್ಸ್ಟ್ ದ ಗೋರ್ಮೆಂಟ್ ಆಫ್ ಇಂಡಿಯಾ ಮಾಡೋಕ್ಕೆ ಹೋಗಿ ಏನಾಗುತ್ತೆ ಅಂದರೆ ನಾವು ಪಬ್ಲಿಕ್ ಪ್ರಾಪರ್ಟಿಗಳನ್ನು ಲಾಸ್ ಮಾಡ್ಕೋಬೇಕಾಗತ್ತೆ ಮತ್ತು ಜೀವಗಳನ್ನು ಕೂಡ ಲಾಸ್ ಮಾಡ್ಕೋಬೇಕಾಗತ್ತೆ ಅನ್ನೋದು ಇದರ ಆನ್ಸರ್ ಆಗಿದೆ. ಇನ್ನು 4ನೇ ಕ್ವಶನ್ ಕಡೆಗೆ ನೋಡೋಣ. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಅ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಇಂಡಿಪೆಂಡೆಂಟ್ ಇಂಡಿಯಾ. ಯಾಕೆ ನೆಹರೂರವರು ಅಂಬೇಡ್ಕರ್ ಅವ್ರನ್ನ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಚೂಸ್ ಮಾಡ್ತಾರೆ ಅನ್ನೋ ಕ್ವಶನ್ ಆಗಿದೆ. ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಸ್ ಅ ಫಸ್ಟ್ ಲಾ ಮಿನಿಸ್ಟರ್. ವಾಟ್ ಮೈಟ್ ಹ್ಯಾವ್ ಪ್ರಮೋಟೆಡ್ ಹಿಮ್ ಟು ಡೂ ಸೋ. ನೆಹರು ಅವರು ಅಂಬೇಡ್ಕರ್ ಅವ್ರನ್ನ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಚೂಸ್ ಮಾಡ್ತಾರೆ. ಏನು ಅವ್ರಿಗೆ ಈ ರೀತಿ ಪ್ರಮೋಟ್ ಮಾಡೋಕ್ಕೆ ಕಾರಣ ಆಗುತ್ತೆ ಅನ್ನೋದು ಕ್ವಶನ್ ಆಗಿದೆ. ವಾಟ್ ದ ಕ್ವಾಲಿಟೀಸ್ ಇನ್ಸ್ಪೈರ್ಡ್ ದ ನೆಹರು ಟು ಚೂಸ್ ಅಂಬೇಡ್ಕರ್ ಆ್ಯಸ್ ಅ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಯಾವ ಕ್ವಾಲಿಟೀಸು ನೆಹರೂರವರಿಗೆ ಇನ್ಸ್ಪೈರ್ ಮಾಡುತ್ತೆ ಅಂಬೇಡ್ಕರ್ ಅವ್ರನ್ನ ಫಸ್ಟ್ ಲಾ ಅಂದರೆ ಪ್ರಥಮ ಕಾನೂನು ಮಂತ್ರಿಯಾಗಿ ಪ್ರಮೋಟ್ ಮಾಡೋಕ್ಕೆ ಅನ್ನೋದು ಕ್ವಶನ್ ಆಗಿದೆ. ಇದರ ಆನ್ಸರ್ಗಳು ಏನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಅ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಅಂಬೇಡ್ಕರ್ ಅವರು ಏನು ಹೊಂದಿರ್ತಾರೆ ಅಂದರೆ ಸ್ಕಿಲ್ಸ್ ಹೊಂದಿರ್ತಾರೆ. ಯಾವ ಫೀಲ್ಡ್ನಲ್ಲಿ ಅಂದರೆ ಕಾನೂನು ಮತ್ತು ಕಾನೂನು ವ್ಯವಸ್ಥೆಯಲ್ಲಿ ಏನು ಮಾಡಿರ್ತಾರೆ ಅಂದರೆ ಅವರು ಸ್ಕಿಲ್ಸನ್ನು ಹೊಂದಿರ್ತಾರೆ. ಹಿ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಏನಂದರೆ ಅವರು ಸಾಮಾಜಿಕ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಅಂಬೇಡ್ಕರ್ ಅವರು. ಹಿ ಮೇಡ್ ದ ಕಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಅವ್ರು ಏನು ಮಾಡಿರ್ತಾರೆ ಅಂದರೆ ಸಾಮಾಜಿಕ ಅಸಮಾನತೆಯ ವಿರುದ್ಧ ಅವ್ರು ಏನು ಮಾಡಿರ್ತಾರೆ ಅಂದರೆ ಹೋರಾಟ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇವೆಲ್ಲ ಸ್ಕಿಲ್ಸು ಏನು ಮಾಡ್ತವೆ ಅಂದರೆ ನೆಹರೂರವ್ರಿಗೆ ಇನ್ಸ್ಪೈರ್ ಮಾಡುತ್ತೆ. ಯಾವುದಕ್ಕೋಸ್ಕರ ಅಂದರೆ ಅಂಬೇಡ್ಕರ್ ಅವ್ರನ್ನ ಫಸ್ಟ್ ಲಾ ಮಿನಿಸ್ಟರ್ ಮಾಡೋಕ್ಕೆ ಇನ್ಸ್ಪೈರ್ ಮಾಡುತ್ತೆ ಅನ್ನೋದು ಆನ್ಸರ್ ಆಗಿದೆ. ಇನ್ನು 5th ಕ್ವಶನ್ಸು. ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಈಸ್ ಅ ಸಿಂಬಲ್ ಆಫ್ ರಿವೋಲ್ಟ್. ನೆಹರೂರವರು ಅಂಬೇಡ್ಕರ್ ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಯಾಕೆ ಕರೀತಾರೆ? ಮೆನ್ಷನ್ ದ ಕ್ವಾಲಿಟೀಸ್ ಆಫ್ ಅಂಬೇಡ್ಕರ್ ದ್ಯಾಟ್ ಮೇಡ್ ಹಿಮ್ ಎಮರ್ಜ್ ಆ್ಯಸ್ ಅ ಸಿಂಬಲ್ ಆಫ್ ರಿವೋಲ್ಟ್. ಯಾವ ಕ್ವಾಲಿಟೀಸ್
ಯಾವ ಗುಣಗಳು ಅಂಬೇಡ್ಕರ್ ಅವರ ಗುಣಗಳು ಅವರಿಗೆ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೆಸ್ಕೊಳ್ಳೋಕ್ಕೆ ಕಾರಣ ಆಗ್ತವೆ. ಇನ್ನು ನೆಕ್ಸ್ಟು ನೆಹರು ಕೋಲ್ಡ್ ಅಂಬೇಡ್ಕರ್ ಸಿಂಬಲ್ ಆಫ್ ರಿವೋಲ್ಟ್ ಜಸ್ಟಿಫೈ. ನೆಹರೂರವರು ಅಂಬೇಡ್ಕರ್ ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೀತಾರೆ, ಯಾಕೆ? ಜಸ್ಟಿಫೈ ಮಾಡಿ ಅಂತ ಈ ಕ್ವಶನ್ ಆಗಿದೆ. ಇನ್ನು ಕ್ವಶನ್ನ ಆನ್ಸರ್ಗಳನ್ನು ನೋಡ್ಕೊಂಡು ಹೋಗೋಣ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅವರು ಏನನ್ನು ಹೊಂದಿರ್ತಾರೆ ಅಂದರೆ ಸಾಮಾಜಿಕ ಸಮಾನತೆ ಎಂಬ ಕನಸನ್ನು ಮತ್ತು ಗುರಿಯನ್ನು ಹೊಂದಿರ್ತಾರೆ. ಹಿ ಫಾಟ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ದ ಸೊಸೈಟಿ. ಅವ್ರು ಏನು ಮಾಡ್ತಾರೆ ಅಂದರೆ ಹಲವು ರೀತಿಯ ಹೋರಾಟಗಳನ್ನು ಮಾಡ್ತಾರೆ. ಯಾರಿಗೋಸ್ಕರ ಅಂದರೆ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ಸ್ವಾತಂತ್ರ್ಯವನ್ನು ಒದಗಿಸಲಿಕ್ಕೆ ಸೊಸೈಟಿಗಳ ವಿರುದ್ಧ ಅಂದರೆ ಸಮಾಜದ ವಿರುದ್ಧ ಏನು ಮಾಡ್ತಾರೆ ಅಂದರೆ ಅವರು ಹೋರಾಟ ಮಾಡ್ತಾರೆ. ಹಿ ಮೇಡ್ ಅ ವೇರಿಯಸ್ ಪ್ರೊವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಫಾರ್ ಅನ್ಲಿಫ್ಟ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಅವ್ರು ಏನು ಮಾಡ್ತಾರೆ ಅಂದರೆ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂದರೆ ಹಲವು ರೀತಿಯ ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಂವಿಧಾನಾತ್ಮಕವಾದಂಥ ಸೌಲಭ್ಯಗಳನ್ನು ಕೊಡ್ತಾರೆ. ಎದಕ್ಕೋಸ್ಕರ ಕೊಡ್ತಾರೆ ಅಂದರೆ ಜನರು ಡಿಪ್ರೆಸ್ಡ್ ಕ್ಲಾಸಸ್ ಜನರು ಏನಿರ್ತಾರೆ ಅಂದರೆ ತುಳಿತಕ್ಕೆ ಒಳಗಾಗಂಥ ಜನರಿಗೆ ಎದ್ದೇಳಲು ಮತ್ತು ಅವರು ಉನ್ನತ ಮಟ್ಟಕ್ಕೆ ಹೋಗಲು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಸಹಾಯ ಆಗಲಿ ಅಂತ ಈ ರೀತಿ ಮಾಡ್ತಾರೆ. ಇನ್ನು 6th ಕ್ವಶನ್. The Constitution is a fundamental document to both the ruler and ruled. How? The Constitution ಅನ್ನೋದು ಒಂದು ಮೂಲಭೂತ ಒಂದು ಡಾಕ್ಯುಮೆಂಟ್ ಯಾರಿಗೆ ಅಂದರೆ ಒಬ್ಬ ರೂಲರ್ ಅಂದರೆ ಆಳುವವನಿಗೆ ಮತ್ತು ಆಳಿಸ್ಕೊಳ್ಳೋವನಿಗೆ ಇಬ್ಬರಿಗೂ ಕೂಡ ಅಂತ ಹೇಗೆ ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಡಿಫೈನ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ದ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್. ಏನು ಒಂದು ಅಂಬೇಡ್ಕರ್ ಅವರ ಅಭಿಪ್ರಾಯ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನಿರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಇನ್ನು ವಾಟ್ ವಾಸ್ ದ ಪರ್ಸೆಪ್ಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ಅಂಬೇಡ್ಕರ್ ಅವರ ಅಭಿಪ್ರಾಯ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನಿರುತ್ತೆ ಅನ್ನೋದು ಇದ್ರ ಕ್ವಶನ್ ಆಗಿದೆ. ವಾಟ್ ವೇರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಐಡಿಯಾ ಆರ್ ಪರ್ಸೆಪ್ಷನ್ ಆನ್ ದ 3 pillars ಆಫ್ ಸ್ಟೇಟ್. ಏನಾಗಿರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಐಡಿಯಾ ಅಂದರೆ ಒಂದು ಯೋಜನೆ ಏನಾಗಿರುತ್ತೆ 3 pillars ಆಫ್ ಸ್ಟೇಟ್ ಅಂದರೆ 3 ವಿಧಗಳು ಅಂದರೆ 3 ವಿಧಗಳು ಅಂದರೆ ಬರ್ತಕ್ಕಂಥ ಯಾವ ಅಂದರೆ ರಾಜ್ಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಬರ್ತಾವಲ್ಲ, ಈ ಮೂರತ್ರ ಬಗ್ಗೆ ಅವ್ರದ್ದು ಐಡಿಯಾಸ್ ಏನಿರುತ್ತೆ ಅನ್ನೋದು ಕ್ವಶನ್ ಆಗಿದೆ. ಇದರ ಆನ್ಸರ್ ಏನಂತ ನೋಡ್ಕೊಂಡು ಹೋಗೋಣ ಅಂದರೆ ದ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟ್ಸ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ಸ್, ಇಟ್ ಗಿವ್ಸ್ ಅ ಪವರ್. ಏನಾಗುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ ಅಂದರೆ ಸಂವಿಧಾನ ಏನು ಮಾಡುತ್ತೆ ಅಂದರೆ 3 ಭಾಗಗಳನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ ಸೃಷ್ಟಿ ಮಾಡುತ್ತೆ. ಅವುಗಳೇನು ಮಾಡ್ತಾವೆ ಅಂದರೆ ಪವರ್ಸನ್ನು ಕೊಡ್ತವೆ ಅಂದರೆ ಶಕ್ತಿಯನ್ನು ಕೊಡ್ತವೆ. ಬಟ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಎನ್ಶೂರ್ಸ್ ದ್ಯಾಟ್ ದ ಸ್ಟೇಟ್ ಡಸ್ ನಾಟ್ ಮಿಸ್ಯೂಸ್ ದ ಪವರ್. ಅದಲ್ಲದೆ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಏನಂತ ಹೇಳುತ್ತೆ ಅಂದರೆ ಸರ್ಕಾರ ಇರುತ್ತಲ್ಲ ಅದು ಆ ಪವರ್ಗಳನ್ನು ಮಿಸ್ಯೂಸ್ ಮಾಡ್ಕೊಬಾರ್ದು ಅಂತ ಕೂಡ ಹೇಳುತ್ತೆ. ಬೈ ಲಿಮಿಟಿಂಗ್ ದ ಅಥಾರಿಟಿ ಏನು ಮಾಡುತ್ತೆ ಅಂದರೆ ಆ ಅಥಾರಿಟಿಗಳನ್ನು ಲಿಮಿಟ್ನಲ್ಲಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಆ ರೀತಿ ಹೇಳುತ್ತೆ. ಥಸ್ ದ ಕಾನ್ಸ್ಟಿಟ್ಯೂಷನ್ ಈಸ್ ದ ಬೋತ್ ದ ರೂಲರ್ ಆ್ಯಂಡ್ ರೂಲ್ಡ್. ಏನಂದರೆ ಅದಕ್ಕೋಸ್ಕರ ಈ ಕಾನ್ಸ್ಟಿಟ್ಯೂಷನನ್ನು ಏನಂತ ಹೇಳ್ತಾರೆ ಅಂದರೆ ಇದು ಒಬ್ಬ ರೂಲರ್ ಅಂದರೆ ಆಳುವವನಿಗೆ ಮತ್ತು ಆಳಿಸ್ಕೊಳ್ಳೋಕ್ಕೂ ಇದು ಆಗಿದೆ ಅಂತ ಇದನ್ನು ಹೇಳ್ತಾರೆ. ಇನ್ನು 7ನೇ ಕ್ವಶನ್. ವಿಚ್ ಆರ್ ಓನ್ಲಿ 2 castes ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ದ ಅವಯ and Buddha. Avai and Buddha are there on the classification of society on the caste. Explain how Avai and Buddha interpreted the caste. ಅಂದರೆ ಇಲ್ಲಿ ಕ್ವಶನ್ ಏನಾಗಿದೆ ಅಂದರೆ 3 ಕ್ವಶನ್ಗಳಿಗೆ ಒಂದೇ ಅರ್ಥದಲ್ಲಿ ನಾನು ಹೇಳ್ತೇನೆ. ಅಂದರೆ ಏನಂದರೆ ಅವಯ ಮತ್ತು ಬುದ್ಧ ಅವರು ಏನು ಮಾಡ್ತಾರೆ ಅಂದರೆ ಎರಡು ಕಾಸ್ಟ್ಗಳಿವೆ ವರ್ಲ್ಡ್ನಲ್ಲಿ, ಅವುಗಳು ಬಿಟ್ಟು ಬೇರೆ ಕಾಸ್ಟ್ಗಳಿಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ.
ಅಡ್ವೊಕೇಟ್ಸ್ ದ ಕಾಸ್ಟ್ಲೆಸ್ ಸೊಸೈಟಿ. ಅವೈ ಏನು ಮಾಡ್ತಾನಂದರೆ ಪ್ರತಿಪಾದನೆ ಮಾಡ್ತಾನೆ, ಏನಂದರೆ ಕಾಸ್ಟ್ಲೆಸ್ ಸೊಸೈಟಿ ಅಂದರೆ ಜಾತಿ ಇಲ್ದಕ್ಕಂಥ ಸೊಸೈಟಿಯನ್ನು ಅವನು ಪ್ರತಿಪಾದನೆ ಮಾಡ್ತಾನೆ. ಅಕಾರ್ಡಿಂಗ್ ಟು ಹರ್ ಏನು ಮಾಡ್ತಾರಂದರೆ ಅಕಾರ್ಡಿಂಗ್ ಟು ಹರ್ ಅವಳ ಪ್ರಕಾರ ಡಿಸ್ಟಿಂಕ್ಷನ್ ಶುಡ್ ಬಿ ಮೇಡ್ ಓನ್ಲಿ ಬಿಟ್ವೀನ್ ದ ಚಾರಿಟೇಬಲ್ ಆ್ಯಂಡ್ ಮಿಸರ್ಸ್. ಏನಂದರೆ ಇಲ್ಲಿ ಎರಡು ಏನು ಜಾತಿಗಳು ಇವೆ ಅಂದರೆ ಅವುಗಳು ಯಾವಂದರೆ ಚಾರಿಟೇಬಲ್ ಮತ್ತು ಮೈಸರ್ಸ್, ಇಬ್ಬರು ಇರೋದಂಥ ಜಾತಿಗಳು ಅಂತ ಹೇಳ್ತಾರೆ. ಚಾರಿಟೇಬಲ್ ಹೂ ಕಾಂಟ್ರಿಬ್ಯೂಟ್ಸ್ ಟು ದ ಸೊಸೈಟಿ ಆ್ಯಂಡ್ ಆರ್ ಸುಪೀರಿಯರ್ ಟು ರೆಸ್ಟ್. ಚಾರಿಟೇಬಲ್ ಅಂದರೆ ಯಾರು ಸೊಸೈಟಿಗೋಸ್ಕರ ಸಮಾಜಕ್ಕೋಸ್ಕರ ಏನು ತನ್ನನ್ನು ತಾನು ಕಾಂಟ್ರಿಬ್ಯೂಟ್ ಮಾಡ್ಕೊತಾನೋ ಅವರೇ ಹೈಯರ್ ಕಾಸ್ಟ್ ಅವನು, ಮತ್ತು ಅವನೇ ಚಾರಿಟೇಬಲ್ ಅಂತ ಇಲ್ಲಿ ಹೇಳಿಸ್ಕೊತಾನೆ. ಇನ್ನು ನೆಕ್ಸ್ಟ್ 8th and ಲಾಸ್ಟ್ ಕ್ವಶನ್ ಯಾವುದಂದರೆ ಹೌ ಡಿಡ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ದ ಇಂಡಿಯಾ. ವಾಟ್ ವೇಸ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಫಾಲೋಡ್ weapon out the caste discrimination from India? Ambedkar and Mahatma Gandhi had different views on the caste discrimination substantive or caste discrimination was the matter of discussion. How did Ambedkar and Gandhi try to resolve it? ಈ ಕ್ವಶನ್ಗಳ ಅರ್ಥಗಳೇನಾಗುತ್ತಂದರೆ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು ಏನು ಭಾರತದಲ್ಲಿ ಇರ್ತಕ್ಕಂಥ ಕಾಸ್ಟ್ಗಳನ್ನು ಹೋಗಲಾಡಿಸಲಿಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಪಟ್ಟರು ಅನ್ನೋ ಕ್ವಶನ್ಸ್ಗಳಾಗಿವೆ. ಇವುಗಳ ಆನ್ಸರನ್ನು ನೋಡ್ಕೊಂಡು ಹೋಗೋಣ. ಇವುಗಳ ಆನ್ಸರ್ಗಳೇನೆಂದರೆ ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟಸ್ ಆಫ್ ದೇರ್ ಡ್ಯೂಟೀಸ್ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಇಲ್ಲಿ ಹೇಳಿದ್ದಾರೆ. ಗಾಂಧೀಜಿಯವರು ಏನಂತ ಹೇಳ್ತಾರೆ ಅಂದರೆ ಮೇಲೆ ಇರ್ತಕ್ಕಂಥ ಜಾತಿಯವರಿಗೆ ರಿಮೈಂಡ್ ಮಾಡ್ತಾರೆ, ಅಂದರೆ ಕೆಳಗೆ ಇರ್ತಕ್ಕಂಥ ಜಾತಿಯವ್ರನ್ನ ತುಳಿಬಾರ್ದು, ಅವ್ರನ್ನ ಮೇಲಕ್ಕೆ ಎತ್ಕೊಂಡು ಹೋಗಬೇಕು ಅಂತ ರಿಮೈಂಡ್ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಮೈಂಡೆಡ್ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ರೈಟ್ಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನೆನಪು ಮಾಡಿಸ್ತಾರಂದರೆ ಡಿಪ್ರೆಸ್ಡ್ ಕ್ಲಾಸ್ ಅವರು ಅವರ ರೈಟ್ಸ್ಗಳನ್ನು ಅವರ ಹಕ್ಕುಗಳನ್ನು ಪಡೆಯೋದಕ್ಕೆ ಅವರು ಹೋರಾಟ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಈ ಕ್ವಶನ್ನ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಈ ಪ್ರೋಸ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೇನೆ. ಈ ಪ್ರೋಸ್ನಲ್ಲಿ ಬರ್ತಕ್ಕಂಥ ಕ್ವಶನ್ಗಳು 2 ಮಾರ್ಕ್ಗೆ ಕಂಪಲ್ಸರಿಯಾಗಿ ಬರುವಂಥ ಕ್ವಶನ್ಸ್ಗಳಾಗಿವೆ. ಅದಕ್ಕೋಸ್ಕರ ನೀವು ಇನ್ನೊಂದು ಸಾರಿ ನೋಡ್ಕೊಳ್ಳಿ ಈ ವಿಡಿಯೋನ. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಈ ವಿಡಿಯೋ ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನೀವು SLC ಎಕ್ಸಾಮ್ಗಳಿಗೆ ಚೆನ್ನಾಗಿ ಓದ್ಕೊಳ್ಳಿ. ಕಮ್ಮಿ ಟೈಮ್ ಉಳಿದಿದೆ, ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಎಲ್ಲರಿಗೂ SLC ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.